ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ PCM ಅಂದರೆ ಆಲ್ರೆಡಿ ಫಿಸಿಕ್ಸ್ನ ಇದನ್ನು ಮಾಡಿದ್ದೇನೆ. ಯಾವ್ಯಾವ ಚಾಪ್ಟರ್ನ ಓದಬೇಕು KCETಗೆ ಮ್ಯಾಥ್ಸ್ ಇದು ಮಾಡಿದ್ದೇನೆ ಟು ಸ್ಕೋರ್ 35+. ಫೈನಲಿ ನಾನು ಕೆಮಿಸ್ಟ್ರಿನ ಮಾಡ್ತಾಯಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಪರ್ಫೆಕ್ಟಾಗಿ ನೋಡಿಕೊಳ್ಳಿ. ಯಾಕಂತ ಕೇಳಿದರೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಓನ್ಲಿ 10 ಚಾಪ್ಟರ್ಸು. 40+ ಮಾರ್ಕ್ಸ್ ಫಾರ್ ಶೋರ್ ಬರುತ್ತೆ ಸ್ಟೂಡೆಂಟ್ಸ್. ಓನ್ಲಿ 10 ಚಾಪ್ಟರ್ಸ್, ದಟ್ ಟು ಸೆಕೆಂಡ್ PUC ಇದು. ಓಕೆ, ಪ್ರತಿಯೊಬ್ಬರಿಗೂ ನಾನು ಇವಾಗ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಸೆಕೆಂಡ್ PUC ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ನಿಮಗೆ ಲಾಸ್ಟ್ 10 ಡೇಸ್ ಇರೋದು. ಇವಾಗ ನೀವು ಮತ್ತೆ ಫಸ್ಟ್ PUC ನಾನು ಹೊಸದಾಗಿ ಮಾಡ್ತೇನೆ ಅಂತ ಹೋಗಬೇಡಿ. ಫಸ್ಟ್ PUCಯಿಂದ ಈಸಿ ಇರೋ ಚಾಪ್ಟರ್ನ ನೀವು ಮಾಡಬೇಕು ಅಂತಿದ್ರೆ ಮಾಡಿ ಅಷ್ಟೇ. ದಟ್ಟು ಅದು ಸ್ಪೀಡಾಗಿ ಮಾಡೋದಾದರೆ ಮಾತ್ರ. ಓಕೆ, ಸೊ ಕೆಮಿಸ್ಟ್ರಿಯಿಂದ ನೀವು ಯಾವ್ದು ಓದಬೇಕು ಅಂತ ಹೇಳಿದರೆ, ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸು, D&F ಬ್ಲಾಕ್ ಎಲಿಮೆಂಟ್ಸು, ಕೋಆರ್ಡಿನೇಷನ್ ಕಾಂಪೌಂಡು, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸು, ಆಲ್ಕೋಹಾಲ್ ಫಿನಾಲ್ಸ್ ಆ್ಯಂಡ್ ಈಥರ್ಸು, ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅಮೈನ್ಸು, ಬಯೋಮಾಲಿಕ್ಯೂಲ್ಸ್. ನಾನು ಹೇಳೋದು ಫಸ್ಟು ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದಕ್ಕೆ ಸ್ವಲ್ಪ ರಿವಿಷನ್ ಬೇಕಾಗುತ್ತೆ. ಅದಾದಮೇಲೆ ಬೇಕಾದರೆ ಇನ್ಆರ್ಗ್ಯಾನಿಕ್ ಮತ್ತು ಬಯೋಮಾಲಿಕ್ಯೂಲ್ಸ್ ಹೇಗಾದರೂ ಓಕೆ, ಇಟ್ಸ್ ಲೆಫ್ಟ್ ಟು ಯು ಸ್ಟೂಡೆಂಟ್ಸ್. ನಿಮ್ಗೆ ಯಾವುದು ಹೇಗೆ ಅನಿಸುತ್ತೆ ಹಾಗೆ ಮಾಡಿ, ಆಯಿತಾ? ಸೊ ಇದಿಷ್ಟು 10 ಚಾಪ್ಟರ್ಸು ನೋಡಿ ಸ್ಟೂಡೆಂಟ್ಸು. 2025 ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು 40+ ಅಂತೂ ಗ್ಯಾರಂಟಿ ಬರುತ್ತೆ. ಇದನ್ನು ನೀವು ನೋಡಿದರೆ 6, 26, 30, 34, 38, 42, 46 ಮಾರ್ಕ್ಸ್ ಇದೆ, ಆಯಿತಾ? 40 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ. ಈ 10 ಚಾಪ್ಟರ್ಸಿಂದ 40 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಸೊ ದಯವಿಟ್ಟು ಈ 10 ಚಾಪ್ಟರ್ಸನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಆಯಿತಾ? ಎಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, ಮತ್ತು ಏನು ಹೇಳ್ತಾರೆ ಇದನ್ನು ಸಾಲ್ವ್ ಮಾಡಿ, ಏನು NCERT ಎಕ್ಸಾಂಪಲಲ್ಲಿ ಇದು ಮಾಡಿ, NCERT ಟೆಕ್ಸ್ಟ್ ಬುಕ್ಕಿಂದ ಮಾಡಿ, ಯಾವುದಾದ್ರೂ ಮಾಕ್ ಟೆಸ್ಟ್ ಸಿಕ್ಕಿದ್ರೆ ಮಾಡಿ, ಯಾವ ಕ್ವಶನ್ಸ್ಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ನೋಡಿ, ಅದನ್ನು ಆದಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ ಕೆಮಿಸ್ಟ್ರಿ ನೋಡಿ, ಈಗ ಪ್ರತಿಯೊಬ್ಬರಿಗೂ ನಾನು ಹೇಳ್ತೇನೆ ನೋಡಿ, ನೀವು ಎಲ್ಲರೂ ಕೂಡ ನನ್ನ ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ನ ಪ್ರಕಾರ, ಪಾಸ್ಟ್ ಒಂದು 6-7 ಇಯರ್ಸ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಇವಾಗಲೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಔಟ್ ಆಫ್ 60 15 to 20 ತೆಗೆಯುವಂಥ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಇದೆ. ಇವಾಗಲೂ ನಿಮ್ಗೆ ಈಗ ಕ್ವಶನ್ ಪೇಪರ್ನ ಕೊಟ್ಟರೆ, ಆಯಿತಾ, ಆಲ್ಮೋಸ್ಟ್ 80 to 90% ಆಫ್ ದ ಸ್ಟೂಡೆಂಟ್ಸಿಗೆ 100% ಇದೆ ಸ್ಟೂಡೆಂಟ್ಸ್. ಏನಂತ ಕೇಳಿದರೆ ನಿಮಗೆ ಔಟ್ ಆಫ್ 60 15 to 20 ತೆಗೆಯುವಂಥ ಎಬಿಲಿಟಿ ಪ್ರತಿಯೊಬ್ಬರಿಗೂ ಇದೆ, ಇವಾಗಲೂ ಇದೆ. ಯಾಕೆ ಕೇಳಿದರೆ ನೀವು ಆಲ್ರೆಡಿ ಸೆಕೆಂಡ್ PUC ಓದಿದ್ದೀರಾ. ನೀವು ಈ ರೀಸೆಂಟಾಗಿ ಓದಿದ್ದು ಅದರಲ್ಲಿರೋ ಕ್ವಶನ್ಸ್ಗಳು, ಟೆಕ್ಸ್ಟ್ ಬುಕ್ಕಿಂದ ಕ್ವಶನ್ಸ್ಗಳು ಡೈರೆಕ್ಟಾಗಿ 15 to 20 ಮಾಡೋದು 100% ಬರುತ್ತೆ. ನಿಮ್ಗೆ ಇವಾಗಲೂ KCET ಕ್ವಶನ್ ಪೇಪರ್ ಕೊಟ್ಟರು 15 to 20 ಮಾಡೋಷ್ಟು ಕೆಪಾಸಿಟಿ ಎಲ್ರಿಗೂ ಇದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ರಿವಿಷನ್ ಮಾಡಿ ಫುಲ್ ಪ್ರಿಪೇರ್ ಆಗಿದ್ದವರಿಗೆ 35-40+ ತೆಗಿತಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ವರ್ಸ್ಟ್ ಕೇಸು ಪ್ರತಿಯೊಬ್ಬರಿಗೂ 15 to 20 ಮಾರ್ಕ್ಸ್ ತೆಗೆಯುವಂಥ ಕೆಪಬಿಲಿಟಿ ಇದೆ, ಇವಾಗಲೇ ಇದೆ, ಆಲ್ರೆಡಿ ಇದೆ ನಿಮಗೆ, ಆಯಿತಾ? ಇನ್ನು ಉಳಿದಂಥ 20 ಡೇಸಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. 10 ಡೇಸಲ್ಲಿ, ಉಳಿದಿರೋ 10 ಡೇಸಲ್ಲಿ ಈಗ ನಿಮ್ಮೊಂದು 20 ತೆಗೆಯೋ ಕೆಪಬಿಲಿಟಿ ಇದೆ ಅಂತ ಅಂದ್ಕೊಳ್ಳಿ. ಉಳಿದಿರೋ 10 ಡೇಸಲ್ಲಿ ಒಂದೊಂದು ಸಬ್ಜೆಕ್ಟಿಂದ 2 ಮಾರ್ಕ್ಸನ್ನು ಡೈಲಿ 2 ಮಾರ್ಕ್ಸನ್ನು ನಾನು ಇನ್ಕ್ರೀಸ್ ಮಾಡಬೇಕು ಅಂತ ಓದ್ಕೊಳ್ಳಿ. 2 ಮಾರ್ಕ್ಸ್ ಅಂದರೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಆಯಿತು. ಅಲ್ಲಿಗೆ 40 ಮಾರ್ಕ್ಸಿಗೆ ಬರ್ತೀರ. ನೀವು ಯಾವುದೇ ರೀತಿ ಓದಬೇಕು ಅಂತ ಕೇಳಿದ್ರೆ ಉಳಿದಿದ್ದು 10 ಡೇಸಲ್ಲಿ ನಾನು ಆಲ್ರೆಡಿ 15 to 20 ಮಾರ್ಕ್ಸ್ ತೆಗೆಯುವಂಥ ಕೆಪಬಿಲಿಟಿಯಲ್ಲಿ ಇದ್ದೇನೆ. ಇನ್ನು ಉಳಿದಿರೋ 10 ಡೇಸಲ್ಲಿ ಪ್ರತಿ ಡೇಯಲ್ಲಿ ಕೆಮಿಸ್ಟ್ರಿಯಿಂದ 2 ಮಾರ್ಕ್ಸು, ಫಿಸಿಕ್ಸಿಂದ 2 ಮಾರ್ಕ್ಸು, ಮ್ಯಾಥ್ಸಿಂದ 2 ಮಾರ್ಕ್ಸ್ ತೆಗೆಯುವಂಥ ಕೆಪಬಿಲಿಟಿ ನಾನು ಬರಬೇಕು. ಅಲ್ಲಿಗೆ ಎಷ್ಟಾಗುತ್ತೆ ಹೇಳಿ, 40 ಮಾರ್ಕ್ಸ್ ಆಲ್ಮೋಸ್ಟ್. ಅಟ್ ದ ವರ್ಸ್ಟ್ ಕೇಸು 30+30+30+ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ತೆಗಿತೀರ. ಓಕೆ, ಸೊ ಇನ್ನೂ ನಿಮಗೆ ಟೈಮ್ ಆಗಿಲ್ಲ ಸ್ಟೂಡೆಂಟ್ಸ್, ಟೈಮು ಇದಾಗಿಲ್ಲ, ಏನು ಲೇಟ್ ಆಗಿಲ್ಲ. ನೀವು ಆಲ್ರೆಡಿ, ನಾನಿದು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು. ನಿಮ್ಗೆ ಇವಾಗಲೂ ಪೇಪರ್ ಕೊಟ್ಟರೆ ಔಟ್ ಆಫ್ 60 15 to 20 ಮಾರ್ಕ್ಸ್ ತೆಗಿಯೋ ಕೆಪಬಿಲಿಟಿ ಪ್ರತಿಯೊಬ್ಬರಿಗೂ ಇದೆ, ಆಲ್ಮೋಸ್ಟ್ ಹೆಚ್ಚಿನವರಿಗೆ, ಆಯಿತಾ? ಇನ್ನು ನೀವು ಉಳಿದಿರೋ 10 ಡೇಸಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ನಾನು ಈ 15 to 20 ತೆಗಿತಾ ಇದ್ದೇನಲ್ಲ, ಅದನ್ನು 35 to 40 ಮಾಡಬೇಕು, ಆಯಿತಾ? ವರ್ಸ್ಟ್ ಕೇಸು 30+ ಅಂತೂ ಬರಲೇಬೇಕು, ಆ ಥರ ಮಾಡಬೇಕು. ಅದೇ ರೀತಿ ನಾನು ಓದಬೇಕು ಅಂತ ಓದಿ, ಅರ್ಥ ಆಯಿತಾ? ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಥರ ಓದಿದರೆ 100% ಲಾಸ್ಟ್ 10 ಡೇಸ್ ಇನ್ನೂ ಕೂಡ ಟೈಮ್ ಮೀರಿಲ್ಲ ಸ್ಟೂಡೆಂಟ್ಸ್. ದಿಸ್ ಈಸ್ ದ ಫೈನಲ್ ಕಾಲ್. ಒಂದೇ ಡೂ ಆರ್ ಡೈ ಅಷ್ಟೇ, ಆ ಥರ ಓದಬೇಕು. ನಾನಿಲ್ಲಿ ಒಂದೇ KCETಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟನ್ನು ನಾನು 30+ ತೆಗಿಲೇಬೇಕು, 35+ ತೆಗಿಲೇಬೇಕು. ಅದು ಏನು ಕೂಡ ಆಗಲಿ, ಏನೇ ಆದರೂ ನಾನು ತೆಗಿತೇನೆ. ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಬೇಕು ನಾನು ಹಾಕೇ ಆಗ್ತೇನೆ ಅಂಥೇಳಿ
ದಯವಿಟ್ಟು 10 ಡೇಸನ್ನು ಎಷ್ಟಾಗುತ್ತೆ ಅಷ್ಟು ಕೊಡಿ. 100% ತೆಗಿಬೋದು ಸ್ಟೂಡೆಂಟ್ಸ್. 30 to 35 ಮಾರ್ಕ್ಸ್ ಆರಾಮ್ಸೆ ತೆಗಿಬೋದು ಸ್ಟೂಡೆಂಟ್ಸ್. 30 to 35 ಮಾರ್ಕ್ಸ್ ತೆಗೆದ್ರೆ ಆಯಿತಾ, ನಾನು ಹೇಳೋದು ಈಚ್ ಸಬ್ಜೆಕ್ಟಲ್ಲಿ 35 ಮಾರ್ಕ್ಸ್ ತೆಗೆದ್ರೆ ನೀವು 100% 30 to 35 ಮಾರ್ಕ್ಸ್ ಇದ್ದರೆ ಟಾಪ್ 20 ಕಾಲೇಜ್ ಒಳಗಡೆ ಗ್ಯಾರಂಟಿ ಇರ್ತೀರ. ಬರೆದಿಟ್ಕೊಳ್ಳಿ, ಟಾಪ್ 15 ಅಥವಾ 20 ಕಾಲೇಜ್ ಒಳಗಡೆ ಗ್ಯಾರಂಟಿ ಇರ್ತೀರ. ದಟ್ ಟು ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ. ಅದ್ರ ಬೇಸಿಸ್ ಮೇಲೆಲ್ಲ ಚೇಂಜ್ ಆಗ್ಬೋದು, ಸಣ್ಣ ಪುಟ್ಟ ವೇರಿಯೇಷನ್ ಆಗ್ಬೋದು, ಬಟ್ ಟಾಪ್ 20 ಒಳಗಡೆ ಗ್ಯಾರಂಟಿ ಇರ್ತೀರ. ಟಾಪ್ 15 ಒಳಗಡೆ ಇರ್ಬೋದು, ಟಾಪ್ 10 ಒಳಗಡೆ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳೋದು 35 ಮಾರ್ಕ್ಸು ನಾನು ತೆಗಿತೀನಂತ ಇವತ್ತಿಂದ ಇದು ಮಾಡಿ. ಓಕೆ, ನೋಡಿ ಸ್ಟೂಡೆಂಟ್ಸು, 2 ಇಯರ್ಸು ನೀವು ಏನು ಸೈನ್ಸ್ ತೊಗೊಂಡಿದ್ದೀರ ಕೇಳಿದರೆ ಎಲ್ಲೋ ಒಂದು ಇಂಜಿನಿಯರಿಂಗ್ ಮಾಡಬೇಕು, ಒಂದೊಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು, ನಾನು ಒಳ್ಳೆ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟ್ರ್ ಆಗಬೇಕು ಅಂತೇಳಿ ಒಂದಿಷ್ಟು ಆಸೆಯೊಂದಿಗೆ ನೀವು ಸೇರಿರ್ತೀರ. ಸೊ 2 ವರ್ಷ ಏನು ಮಾಡಿದ್ದೀರ ಅದು ಎಲ್ಲದು ಫೈನಲ್ ಆಗಿ ನಿಮ್ಮ ಬರೋದು ಔಟ್ಪುಟ್ ಯಾವುದರಿಂದ ಕೇಳಿದರೆ ಒಂದು KCET, ಇನ್ನೊಂದು ನೀಟ್. ಡಾಕ್ಟರ್ ಆಗಬೇಕು ಅಂತಿದ್ದವರಿಗೆ ನೀಟ್, ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದವರಿಗೆ KCET. ಸೊ ಇದು ನಿಮ್ಮ ಏನು ಅಲ್ಟಿಮೇಟ್ ಸ್ಟೂಡೆಂಟ್ಸು, ಇದು ನಿಮ್ಮ ಅಲ್ಟಿಮೇಟ್. KCETಯಲ್ಲಿ ರ್ಯಾಂಕ್ ಬರದೇ ಇದ್ದರೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ. ಒಳ್ಳೆ ಕಾಲೇಜ್ ಅಂತ ಹೇಳಿದ್ರೆ ನಾನೇನು ಬ್ಯಾಡ್ ಯಾವ ಕಾಲೇಜು ನಾನು ಇದು ಮಾಡ್ತಾಯಿಲ್ಲ, ಬಟ್ ನಿಮ್ಮ ಎಬಿಲಿಟಿ, ನೀವು ಇಷ್ಟು ದಿನದವರೆಗೆ ಹಾರ್ಡ್ ವರ್ಕ್ ಮಾಡಿ 90%, 95%, 98% ತೆಗೆದು KCETಯಲ್ಲಿ ಮಾರ್ಕ್ಸ್ ಬರದೆ ಯಾವುದೋ ಒಂದು ಅಂದರೆ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜಿಗೆ ಹೋಗಿ ಅಲ್ಲಿ ಕಷ್ಟಪಡೋ ಬದಲು ದಯವಿಟ್ಟು KCETಯಲ್ಲಿ ರ್ಯಾಂಕ್ ತೆಗೀನಿ. ನಾನು ಹೇಳ್ತೇನೆ ನೋಡಿ, ತುಂಬ ಸ್ಟೂಡೆಂಟ್ಸ್ಗಳು ನಿಮಗೆ 100% ರಿಗ್ರೆಟ್ ಫೀಲ್ ಆಗುತ್ತೆ ಸ್ಟೂಡೆಂಟ್ಸ್, ನಾನು KCET ಓದಬೇಕಾಗಿತ್ತು. ಯಾಕಂತ ಕೇಳಿದರೆ ಬೋರ್ಡ್ಸಲ್ಲಿ ನಿಮಗೆ 80 ಅಬೋ, 85 ಅಬೋ, 90 ಅಬೋ, 95 ಅಬೋ ಇರ್ತೀರಾ. CET ಮಾರ್ಕ್ಸ್ ನೋಡ್ತೀರಾ, CET ರ್ಯಾಂಕ್ ನೋಡ್ತೀರಾ, ಲ್ಯಾಕ್ಸ್, ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಇರ್ತೀರಾ. ಆವಾಗ ತುಂಬ ರಿಗ್ರೆಟ್ ಫೀಲ್ ಆಗುತ್ತೆ. ನಾನು CET ಓದಬೇಕಿತ್ತೇನೋ, ಬೋರ್ಡ್ಸಲ್ಲಿ 90 ತೆಗೆದಿದ್ದೇನೆ, ಬೋರ್ಡ್ಸಲ್ಲಿ 85+ ತೆಗೆದಿದ್ದೇನೆ, 80+% ತೆಗೆದು ನನಗೆ CET ಲಕ್ಷ ಬಂತಲ್ಲ ಅಂತ ಬೇಜಾರಾಗುತ್ತೆ ನಿಮಗೆ. 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಹೋದಾಗ ತುಂಬ ಬೇಜಾರಾಗುತ್ತೆ, ರಿಗ್ರೆಟ್ ಫೀಲ್ ಆಗುತ್ತೆ, 100% ರಿಗ್ರೆಟ್ ಫೀಲ್ ಆಗುತ್ತೆ. CET ರ್ಯಾಂಕ್ ಬಂದ ದಿನ ನೀವು ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ತೀರಾ. ನಿಮ್ಮ ಕಾಲೇಜ್ ಸಿಗೋದಿಲ್ಲ, ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ನಿಮಗೆ ಇಂಜಿನಿಯರಿಂಗ್ ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೂ ಸಿಗುತ್ತೆ. ಅದಕ್ಕೆ ನಾವು ಗೈಡೆನ್ಸನ್ನು ಕೊಡ್ತೇನೆ, ಗೈಡೆನ್ಸ್ ಕೂಡ ಕೊಟ್ಟಿದ್ದೇನೆ. ಸೊ ಅಲ್ಲೂ ಸಿಗುತ್ತೆ ನಿಮಗೆ. ನಾನು ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಿಲ್ಲ, ನಿಮಗೆ ಇದು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಸಿಗುತ್ತೆ. ಬಟ್ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುವಂಥ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಆಯಿತಾ. ನೀವು ಟಾಪ್ 30ನೋ 40ನೋ ಇಷ್ಟರ ಒಳಗಡೆ ಎಲ್ಲ ಸಿದ್ದರೆ ಒಳ್ಳೆ ಏನು ಹೇಳ್ತಾರೆ, ಅಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ಗಳಿರುತ್ತೆ, ನಿಮಗೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ, ಒಳ್ಳೆ ಜಾಬ್ ಆಗುತ್ತೆ, ತಿಂಗಳ ಸ್ಯಾಲ್ರಿ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ದುಡಿತೀರ ಹೋಗ್ತಾ 3-4 ಇಯರ್ಸ್ನ ನಂತರ ಡೌನ್ ದ ಇಯರ್ಸ್ ನೀವು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತೀರಾ. ಸೊ ನಿಮ್ಮೆಲ್ಲ ಹಾರ್ಡ್ ವರ್ಕಿಗೆ ಎಲ್ಲದಕ್ಕೂ ನಿಮಗೆ ಇದು ಎಟ್ ದ ಎಂಡ್ ಆಫ್ ದ ಡೇ ಸಿಗುತ್ತೆ. ಬಟ್ ಇವಾಗ ನೀವು ವರ್ಕ್ ಮಾಡಬೇಕು ಸ್ಟೂಡೆಂಟ್ಸ್. ಯಾವ ರೀತಿ ವರ್ಕ್ ಮಾಡಬೇಕು ಕೇಳಿದರೆ, ಈ 10 ಡೇಸಲ್ಲಿ ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಐ ಆಮ್ ಡ್ಯಾಮ್ ಇನ್ ಶ್ಯೂರ್ ಸ್ಟೂಡೆಂಟ್ಸು. ಈ 10 ಡೇಸಲ್ಲಿ ನೀವು ಇವಾಗ 15 to 20 ಮಾರ್ಕ್ಸ್ ತೆಗೆಯುವಂಥ ಕೆಪಬಿಲಿಟಿಯಲ್ಲಿ ಇದ್ದರೂ ಕೂಡ ನೀವು 30+ ತೆಗೆಯುವಂಥ ಕೆಪಬಿಲಿಟಿ ನೀವು ಖಂಡಿತ ಹೋಗ್ಬೋದು. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ದಯವಿಟ್ಟು ಇದಿಷ್ಟು ಚಾಪ್ಟರ್ನ, ಕೆಮಿಸ್ಟ್ರಿಯಲ್ಲಿ ಏನು 10 ಚಾಪ್ಟರ್ಸ್ ಹೇಳಿದ್ದೇನೆ, ಫಿಸಿಕ್ಸಲ್ಲಿ ಒಂದು 10 to 12 ಚಾಪ್ಟರ್ಸ್ ಹೇಳಿದ್ದೇನೆ, ಅದು ಕೂಡ 10 ಚಾಪ್ಟರ್ಸ್ ಇಸ್ ಇನಫ್. ಮ್ಯಾಥ್ಸಲ್ಲಿ ಒಂದು 10 ಚಾಪ್ಟರ್ಸನ್ನು ಹೇಳಿದ್ದೇನೆ, ಅದನ್ನು ಕರೆಕ್ಟಾಗಿ ಓದಿ ಒಂದು 7 ಡೇಸ್ ಒಳಗಡೆ ಇದಿಷ್ಟನ್ನು ಕಂಪ್ಲೀಟ್ ಮಾಡಿ. ಅದಾದ ನಂತರ 7 ಡೇಸಲ್ಲಿ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ರಿವಿಷನ್ ಮಾಡಿ ಒನ್ಸ್ ಅಗೇನ್ ಆಯಿತಾ. ಪ್ರತಿದಿನ ಓದಿದ್ದನ್ನು ರಿವಿಷನ್ ಮಾಡ್ತಾಯಿರಿ, ಅದ್ರ ಜೊತೆ ಇದನ್ನು ರಿವಿಷನ್ ಮಾಡಿ. ಆವಾಗ ನಿಮಗೆ 100% 7 ಡೇಸ್ ಒಳಗಡೆ ಎಟ್ ಎನಿ ಕಾಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡಲೇಬೇಕು. ಅರ್ಥ ಆಯ್ತಾ? ನಾನು ಹೇಳಿದ್ದು 10 ಚಾಪ್ಟರ್ಸ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನೀವು 35+ ತೆಗೆದ್ರೆ ಅಥವಾ 30 to 40 ಈ ರೇಂಜಲ್ಲಿ ತೆಗೆದ್ರೂ ಕೂಡ ನೀವು ಒಳ್ಳೆ ಕಾಲೇಜಲ್ಲಿ ಇರ್ತೀರ ಆಯಿತಾ. ನಿಮಗೆ ಎಬಿಲಿಟಿ ಇದ್ದರೆ 45+ ತೆಗೀನಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇನ್ನೂ ಕೂಡ ಟೈಮ್ ಇದೆ. 10 ಡೇಸನ್ನು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ. ಯಾಕಂತ ಕೇಳಿದರೆ CET ಡೇ ದಿನ ನಿಮ್ಗೆ ತುಂಬ ರಿಗ್ರೆಟ್ ಫೀಲ್ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ಸ್ಟೂಡೆಂಟ್ಸ್. ಯಾಕಂದರೆ ನೀವು 90 ತೆಗೆದು CET ರ್ಯಾಂಕ್, ನಾನು ತುಂಬ ಸ್ಟೂಡೆಂಟ್ಸ್ಗಳ ಎಕ್ಸಾಂಪಲ್ ನಾನು ನೋಡಿದ್ದೇನೆ. ಅವರು ತುಂಬ ಫೀಲ್ ಆಗಿದ್ದರು, ಸರ್ ನಾನು CET ಓದಬೇಕಿತ್ತೇನೋ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬೋದಿತ್ತೇನೋ, ನನಗೆ ಎಬಿಲಿಟಿ ಇದ್ದಿತ್ತು ಬಟ್ ನಾನು ಮಾಡಲಿಲ್ಲ ಅಂತ ಬೇಜಾರು ನಿಮ್ಗೆ ಆಗಬಾರ್ದು. ಈ 10 ಡೇಸಲ್ಲಿ ನಿಮ್ಮ 200%, 500%, 1000% ಕೊಡಿ, 100% ಒಳ್ಳೆ ರ್ಯಾಂಕ್ ಬರುತ್ತೆ ಆಯಿತಾ. ಇದೇ ಇಷ್ಟು ಓದೋದನ್ನು ಪರ್ಫೆಕ್ಟಾಗಿ ಓದಿ, ಅವ್ರು ಏನೇ ಕೇಳಿದ್ರು ನಿಮ್ಗೆ ಇದಾಗಬಾರ್ದು ಆಯಿತಾ. ನೀವೀಗ ಈ 10 ಚಾಪ್ಟರ್ಸ್ ನಾನು ಏನು ಹೇಳಿದೆ ನೋಡಿ, ಇದರಿಂದ ಆಲ್ಮೋಸ್ಟ್ ಒಂದು 35 to 40 ಮಾರ್ಕ್ಸ್ ಕವರ್ ಆಗುತ್ತೆ. ಅದರಲ್ಲಿ ನಿಮಗೆ 30 ಬಂದರೂ ಸಾಕು ಆಯಿತಾ. ಅಂದರೆ ಅಲ್ಲಿವರೆಗೆ ಇದು ಮಾಡಬೇಡಿ, ನೀವು 35ಗೆ ಟಾರ್ಗೆಟ್ ಇಟ್ಕೊಳ್ಳಿ, 35+ ಅಂತ. ಅಷ್ಟು ಬಂದರೂ ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗ್ತೀರಾ, ಒಳ್ಳೆ ಸೀಟ್ ಆಗುತ್ತೆ. ಆ್ಯಂಡ್ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಮಾಡಿದರೆ ಪ್ಲೇಸ್ಮೆಂಟು ಒಳ್ಳೆಯದಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಹೋಪ್ ಈ ಇದರಿಂದ ಹೇಳ್ತಾ ಇದ್ದೇನೆ. ಈ ಉಳಿದಿರೋ 10 ಡೇಸನ್ನು
ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಂದ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತ ನಿಮ್ಗೆ ಬೇಕು ಅಂತಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ, ನಾವು ಜಾಸ್ತಿ ಯಾವ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅದರದ್ದು ಸಪ್ರೇಟ್ ವೀಡಿಯೋ ಹಾಕ್ತೇನೆ. ಫಿಸಿಕ್ಸಲ್ಲಿ ಈ ಚಾಪ್ಟ್ರಿಂದ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ, ಈ ಪರ್ಟಿಕ್ಯುಲರ್ ಚಾಪ್ಟ್ರಿಂದ ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಟೈಮ್ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ, ಅದನ್ನು ಬೇಕಾದರೆ ಅಪ್ಲೋಡ್ ಮಾಡ್ತೇನೆ. ನೀವು ಈ ಕಮೆಂಟ್ ಬಾಕ್ಸ್ನ ಕಮೆಂಟಲ್ಲಿ ಈ ಒಂದು ವೀಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಓಕೆ ಸ್ಟೂಡೆಂಟ್ಸು, ಮತ್ತು ಯಾರಿಗಾದ್ರೂ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 6362324224 ಇದು ನನ್ನ ನಂಬರು. 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ. ಅದು ಪೇಯ್ಡ್ ಕೋರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸು PCMಗೆ. ಆ್ಯಂಡ್ ಈ ಶಾರ್ಟ್ಕಟ್ ಟ್ರಿಕ್ಸ್ ಏನು ಅಂತ ಕೇಳಿದರೆ PCM ಶಾರ್ಟ್ಕಟ್ ಟ್ರಿಕ್ಸ್ ಏನು ಅಂತ ಕೇಳಿದರೆ ನಿಮಗೆ ಮ್ಯಾಥ್ಸಿಗೆ ನಿಮಗೆ ಚಾಪ್ಟರ್ ವೈಸ್ ಫಾರ್ಮುಲಾವನ್ನು ಕೊಡ್ತೇನೆ. ಕೆಲವೊಂದು ಕ್ವಶನ್ಸ್ಗಳಿಗೆ ಡೈರೆಕ್ಟ್ ಫಾರ್ಮುಲಾ ಇದೆ, ಡೈರೆಕ್ಟ್ ಅಪ್ಲೈ ಮಾಡ್ಬೋದು, ಅದನ್ನು ಕೊಡ್ತೇನೆ. ಪ್ಲಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ನೀವು ಈಗ 30 ಕ್ವಶನ್ಸ್ ನಾನು ಹೇಳಿದೆ ನೋಡಿ, 30 ಕ್ವಶನ್ಸನ್ನು ಮಾಡುವಂಥ ಎಬಿಲಿಟಿ ಇದ್ದರೆ, ಔಟ್ ಆಫ್ 60ಯಲ್ಲಿ 30 to 35 ಕ್ವಶನ್ಸನ್ನು ಮಾಡುವಂಥ ಎಬಿಲಿಟಿ ಇದ್ದರೆ, ಉಳಿದಿರೋ 25 ಕ್ವಶನ್ಸನ್ನು ರ್ಯಾಂಡಮ್ ಆಗಿ ಹಾಕೋ ಬದಲು ಏನೋ ಒಂದು ಸೈಂಟಿಫಿಕಲ್ ಟೆಕ್ನಿಕ್ಕಿಂದ, ಏನೋ ಒಂದು ಲಾಜಿಕ್ಕನ್ನು ಯೂಸ್ ಮಾಡಿ ಹಾಕುವಂಥ ಒಂದು ಟೆಕ್ನಿಕನ್ನು ಹೇಳಿಕೊಡ್ತೇವೆ, ಆಯಿತಾ? ಅದು ಎಸಂಪ್ಷನ್ ಮೆಥಡು, ಗ್ರಾಫಿಕಲ್ ಮೆಥಡು, ಎಲಿಮಿನೇಷನ್ ಮೆಥಡು ಇದೆಲ್ಲ ಇದೆ. ಸೊ ಸುಮ್ಮನೆ ಹಾಕೋ ಬದಲು ಏನೋ ಒಂದು ಇದನ್ನು ಯೂಸ್ ಮಾಡಿ. ಇದರಲ್ಲಿ ಪ್ರೊಬ್ಯಾಬಿಲಿಟಿ ಏನಂತ ಕೇಳಿದರೆ ಔಟ್ ಆಫ್ 3 ಕ್ವಶನ್ 1 ಕ್ವಶನ್ ರೈಟ್ ಆಗೋ ಪ್ರೊಬ್ಯಾಬಿಲಿಟಿ ಹೈ ಇದೆ. ಇಲ್ಲ ನಿಮಗೊಂದು 25 ಕ್ವಶನ್ಸಲ್ಲಿ ಒಂದು 5 ಕ್ವಶನ್ಸ್ ರೈಟ್ ಆದರೂ ಕೂಡ 3 ಸಬ್ಜೆಕ್ಟಲ್ಲಿ 15 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ 6362324224. ಲಾಸ್ಟ್ 1 ವೀಕ್ ಇದ್ದಾಗ ಅಥವಾ 4 ಡೇಸ್ ಇದ್ದಾಗ ನಾನು ಅದ್ರದ್ದು ವೀಡಿಯೋವನ್ನು ಸಪ್ರೇಟಾಗಿ ಪ್ರೈವೇಟಾಗಿ ನಿಮ್ಗೆ ಶೇರ್ ಮಾಡ್ತೇನೆ. ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಬಟ್ ನಿಮ್ಮ ಹಾರ್ಡ್ ವರ್ಕನ್ನು ನೀವು ಮರಿಬಾರ್ದು. ಓನ್ಲಿ ಶಾರ್ಟ್ಕಟ್ ಟ್ರಿಕ್ಸಿಂದ ನಾನು ಇದು ಮಾಡ್ತೇನೆ ಅಂತಾರೆ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಸರ್ ನೀವು ಕೂಡ ಶಾರ್ಟ್ಕಟ್ ಟ್ರಿಕ್ಸಿಂದಲೇ ನಾನು ಮಾಡ್ಕೊಂಡು ಬರ್ತೇನೆ, ಇಲ್ಲ. ನೀವು 10 ಡೇಸ್ ನಿಮ್ಮ ಹಾರ್ಡ್ ವರ್ಕ್ 30 to 35 ಮಾರ್ಕ್ಸನ್ನು ತೆಗೆಯುವಂಥ ಕೆಪಬಿಲಿಟಿ ತಗೊಳ್ಳಿ, ಗ್ಯಾರಂಟಿ ಒಳ್ಳೆ ರ್ಯಾಂಕ್ ಬರ್ತೀರಾ ಸ್ಟೂಡೆಂಟ್ಸ್, 100% ಒಳ್ಳೆ ರ್ಯಾಂಕ್ ಬರ್ತೀರಾ. ಓಕೆ, ನಿಮಗೆ ಫೈನಲ್ ಕಾಲ್ ಇದು, ಒಂದೇ ಮಾಡಬೇಕು ಇಲ್ಲ ಮಡಿಬೇಕು ಅಷ್ಟೇ. ಓಕೆ, KCET ಈಸ್ ಯುವರ್ ಫೈನಲ್ ಕಾಲು. 10 ಡೇಸ್, ಈ 10 ಡೇಸನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ, ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಹೇಳಿದಾಗೆ ಇದರದ್ದು ಇಂಪಾರ್ಟೆಂಟ್ ಟಾಪಿಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಸರ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ಅದರ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.